ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ಈ ನಾನು ಕೇಳ್ತಾ ಇರೋ ಪ್ರಶ್ನೆಗಳೆಲ್ಲ ಮಾನ್ಯ NR ಕ್ಷೇತ್ರ MLA ತನ್ವೀರ್ ಸೇಠ್ ಸಾಹೇಬ್ರಿಗೆ. ಆದರೆ ಇವ್ರ ಫಾಲೋವರ್ ಅಂತ ಇವನು ಸಾದಿಕ್ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆಗಳು ಕೇಳ್ತಿದ್ರೆ ಟ್ಯಾಕ್ಸ್ ಮನಿ ಕಟ್ತಾ ಇರೋದೆಲ್ಲ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಸ್ಯಾಲ್ರಿ ಪಡ್ಕೋತಾ ಇರೋದಪ್ಪ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಅವ್ರಿಗೆ ನಾವು ಪ್ರಶ್ನೆಗಳು ಕೇಳ್ತಾ ಇದ್ದೀವಿ. ಮತ್ತು ನಮ್ಮ ವಕ್ಫ್ ಪ್ರಾಪರ್ಟಿ ರಿಲಿಜಿಯಸ್ ಆಸ್ತಿ ಅಲ್ಲಿನ ಹೆಸರಲ್ಲಿ ಇರೋವಂಥದ್ದು, ಯಾರೋ ಪಬ್ಲಿಕ್ ದಾನ ಮಾಡಿರೋವಂಥ ಆಸ್ತಿ ಅದು ಅಲ್ಲಿನ ಹೆಸರಲ್ಲಿ. ಆ ಅಲ್ಲಿನ ಹೆಸರಲ್ಲಿ ಆಸ್ತಿ ದಾನ ಮಾಡಿರೋ ಹೆಸರಲ್ಲಿ ಇವರು 5 ಕಮಿಟಿಲಿ ಕೂತ್ಕೊಂಡವ್ರೆ ಇವರು ತನ್ವೀರ್ ಸೇಠ್ ಸಾಹೇಬ್ರು. ನಾವು ಪ್ರಶ್ನೆಗಳನ್ನ ಯಾರು ಆ ಕಮಿಟಿ ಮೇಲೆ ಕೂತ್ಕೊಂಡು ಅದ್ರ ಇನ್ಕಮ್ ಸೋರ್ಸ್ ಎಲ್ಲಿ ಹೋಗ್ತಿದೆ, ಏನು ಮಾಡ್ತಿದ್ದಾರೆ, ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀವಿ, ಎಲ್ಲಿ ಲೂಟಿ ಆಗೋಯ್ತು ಅಂತ ಕೇಳ್ತಾ ಇದ್ದೀವಿ. ಕೇಳ್ತಾ ಇದ್ರೆ ಇವನು ಯಾರೋ ಬರ್ತಾನೆ, ಇವನು ಯಾರೋ ಫಾಲೋವರ್ ಅಂತ. ಇವರು ಫಾಲೋವರು ಅದೇನೋ KPCC ಆಗೋನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇವನು ಸಾದಿಕ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕಾಮೆಂಟಲ್ಲಿ ಹೇಳ್ತಾನೆ, ಅದು ಏನೇನೋ ಆಗ್ತಾವನೆ ನಮ್ಮ ಮೇಲೆ ಇಲ್ಲ ಸಲದಲ್ಲದ ಆರೋಪ ಹೊರಿಸ್ತಾನೆ. ವೀಡಿಯೋಲಿ ಬಂದು ಹೇಳ್ತಾನೆ, ನಾವೆಲ್ಲ ನಶೆ ಮಾಡ್ಕೊಬಂದು ವೀಡಿಯೋಲಿ ಕೇಳ್ತಾ ಇದ್ದೀವಂತೆ ಕ್ವಶನ್ಗಳೆಲ್ಲ. ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಡ್ರಪ್ಪ ನಿಮ್ಮ MLA ತನ್ವೀರ್ ಸೇಠ್ ಸಾಹೇಬ್ಗೆ ಹೇಳ್ಬಿಟ್ಟು, ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಹೇಳ್ಬಿಟ್ಟು ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಡಿ ಎಲ್ಲಾರ್ದು, ಯಾರು ನಶೆ ಮಾಡ್ಕೊಂಡು ಬಂದು ವೀಡಿಯೋಲಿ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಕ್ವಶನ್ ಕೇಳ್ತಾವ್ರೆ ಅಂತ ಹೇಳ್ಬಿಟ್ಟು. ಇವನು ಹಿಂಗೆ ಕೇಳ್ತಿದ್ರೆ ನೆನ್ನೆ ನೈಟ್ ಬೇರೆ ಬಂದವನೇ ಕಾಮೆಂಟ್ ಬೇರೆ ಆಗ್ತಾನೆ ಏನೇನೋ. ಏ ಸಾದಿಕ್, ನೀನೇನಾದ್ರು ನಶೆ ಮಾಡ್ಕೊಂಡು ಬತ್ತಿದ್ಯೇನೋ? को 3200 वीडियो में तुम्हारी आवाज में मालूम होता है आदमियों को तुमने नशे कर लिए, तो तुम ना बात करने होता सो आओ हमारे सर का शान से बैठो। कहा एक यूट्यूब चैनल के अंदर बैठ को बात करो। ನೀನು MLA ಏನೋ ಇಲ್ಲ ವಕ್ಫ್ ಪ್ರಾಪರ್ಟಿ ಯಾವ್ದಾರ ಪ್ರೆಸಿಡೆಂಟು ಚೇರ್ಮನ್ ಏನೋ ನೀನು? ನಾವು ಕೇಳ್ತಾ ಇರೋದು ಯಾರ ರೆಸ್ಪಾನ್ಸಿಬಿಲಿಟಿ ಮೇಲೆ ಯಾರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಅವ್ರಿಗೆ ಕೇಳ್ತಾ ಇದ್ದೀವಿ. ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಕಣೋ ಅವ್ರಿಗೆ ಸ್ಯಾಲ್ರಿ ಸಿಗೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಎಲ್ಲರಿಂದನೂ, ದಲಿತರಿಂದ ಎಲ್ಲರಿಂದನೂ ಟ್ಯಾಕ್ಸ್ ಮನಿ ಕಣೋ. ಏನು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರು, ಚಾಕ್ಲೇಟ್ ತೊಗೊಂಡ್ರು, ಹೋಗಿ ನೋಡೋ ಅದ್ರ ಮೇಲೆ ಬರ್ದೈತೆ ಟ್ಯಾಕ್ಸು ಅಂತ ಹೇಳ್ಬಿಟ್ಟು. ಕಡ್ಡಿಪಟ್ಟಣದ ಮೇಲೆ ಬರ್ದೈತೆ ಕಣೋ, ನೋಡೋಗು, ಹೋಗಿ ನೋಡ್ಬಿಟ್ಟು ಆಮೇಲೆ ಮಾತಾಡೋ. और वो पठन वाला है कौन के उन्हें बैगन का टैक्स बनता है, मतलब बैगन खरीद को, टमाटर खरीद को, सब्जी खरीद को टैक्स बनता है। उन्हें टैक्स बनता है को बोल डाल को हमारे हल्के के MLA जनाब तनवीर सेठ साहब को क्या होना तो भी बोलता है उन्हें, उम्मत के लुटेरे, कौम के लुटेरे। अरे तो टैक्स बन रहा है सो बाहर टैक्स बन रहा है को बोल डाल को तो वीडियो के ऊपर आपको वॉइस ओवर लग देता है सो क्यों फेस दिखा को एक न्यूज चैनल में बैठ को बोल कि दम नहीं है कि तो तुम्हें सभी नशे कर ले को 3200 वीडियो में तुम्हारी आवाज में मालूम होता है आदमियों को तुम्हें नशे कर लिए, तो तुम ना बात करने होता सो आओ हमारे सर का शान से बैठो। कहा एक यूट्यूब चैनल के अंदर बैठ को बात करो तब तुम ना मानती। ನಿನ್ಗೇನು ಬುದ್ಧಿ ಇಲ್ವೇನೋ? ನಿನ್ಗೆ ನೀನೇ ಹೇಳ್ತೀಯ ಜಾಹಿಲು ಅನ್ಪಡು ಅದೇನೇನೋ ಹೇಳ್ತೀಯಲ್ಲೋ. अनपढ़ा जाहिला गवारा, हमें अनपढ़ा जाहिला गवारा, तुम्हें तो पढ़े लिखे। ಈ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಇದು ಏನು ಇಂಥವ್ರಿಗೆಲ್ಲ ಬಿಟ್ಬಿಟ್ಟು ನಮ್ಮ ಪಬ್ಲಿಕ್ಗೆಲ್ಲ ಹಿಂಗೆ ಗೋಳಾಕೋತಾವ್ರೆ ಇವರು. ಏನು ಉಪಮುಖ್ಯಮಂತ್ರಿ ಅವರು ನೋಡಿ, ಇದು 5 ಕಮಿಟಿ ಮೇಲೆ ಕೂತವ್ರೆ ಇವರು. ಎಲ್ಲಿ ಹೋಗ್ತಿದ್ರು ಇನ್ಕಮ್ ಸೋರ್ಸು ನಮ್ಗೆ ಗೊತ್ತಿಲ್ಲ. ಇವ್ರಿಗೆ ಕರ್ಕೊಂಬಂದು ಏನೋ ದಮ್ಮಲ್ಲಿದೆಯಾ ಅಂತ ಬೇರೆ ಕೇಳ್ತಾನೆ ಇವನು ಸಾದಿಕು. ವಿಡಿಯೋಲಿ ಬಂದು ಕೂತ್ಕೊಂಡು ಮಾತಾಡುವಂಥ ನ್ಯೂಸ್ ಚಾನಲ್ ಎಲ್ಲರೂ ನಾವೇ ಕರಿತೀವಿ ಕಣೋ. ನಮ್ಮ 4ನೇ ಸ್ತಂಭ ಅವರು, ನಮ್ಮ ದೇಶದ ನ್ಯೂಸ್ ಚಾನಲ್ಗಳವರು, ಅವ್ರಿಗೆ ಕರಿತೀವಿ ಎಲ್ಲರಿಗೂ. ನೀನು ದಮ್ಮಿದ್ರೆ ಹೋಗಿ ನಿಮ್ಮ ತನ್ವೀರ್ ಸೇಠ್ನ ಕರ್ಕೊಂಬಂದು ನಮ್ಮ ಪಬ್ಲಿಕ್ಕು ಉತ್ತರ ಕೊಡ್ಸೋ, ಎಲ್ಲೋಯ್ತು ಅದು ಅಂತ ಹೇಳ್ಬಿಟ್ಟು ಇನ್ಕಮ್ ಸೋರ್ಸು. ಈ ನಮ್ಮ ವಕ್ಫ್ ಬೋರ್ಡ್ ಲಾನ ಧಜ್ಜಿ ಎಲ್ಲ ಇದು ಕಾಲು ಕಸ ಅಂದ್ಕೊಂಡವ್ರೆ ಇವರೆಲ್ಲ. ನಿಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಕರ್ಕೊಂಬಂದ್ಬಿಟ್ಟು ಉತ್ತರ ಕೊಡ್ಸೋ ಇಲ್ಲೇ ಪಬ್ಲಿಕಲ್ಲಿನೋ. ಲಾ ಎಲ್ಲ ಉಲ್ಲಂಘನೆ ಮಾಡ್ಕೊಂಡು ನಡೀತಾ ಇರೋದು ಕಣೋ. ಕರ್ಕೊಂಬಂದು ಉತ್ತರ ಕೊಡ್ಸೋ. ಯಾವಾಗ ಡೇಟ್ ಹೇಳೋ, ಓಪನ್ ಡೇಟು, ಪಬ್ಲಿಕಲ್ಲಿ ಬಂದು ಉತ್ತರ ಕೊಡೋಕೆ ಹೇಳೋ. ನಾವೆಲ್ಲ ಬರ್ತೀವಿ, ನಾವು ಬಂದು ಅಲ್ಲಿ ಕೂತ್ಕೋತೀವಿ, ನಾವೇ ಕ್ವಶನ್ ಕೇಳ್ತೀವಿ. ಮೀಡಿಯಾದವರೆಲ್ಲ ಮುಂದಿರಲಿ, ಎಲ್ಲ ಮೀಡಿಯಾದವ್ರು ಇಲ್ಲಿ ಮುಂದೆ ಕರ್ಕೊಬರ. ಯಾವಾಗ ಕರ್ಕೊಬತ್ತೀಯ? ದಮ್ಮಿದೆಯೇ ನಿನಗೆ? ಹೋಗಿ ಕರ್ಕೊಬರೋ. ನಿನಗೆ ದಮ್ ಬೇಕಾಗಿರೋ, ನೀನೇ ದಮ್ ಪ್ರಶ್ನೆ ಎತ್ತಿರೋದು, ದಮ್ ಪ್ರಶ್ನೆ ನೀನೇ ಎತ್ತಿರೋದು. ಹೋಗಿ ನಿಮ್ಮ ತನ್ವೀರ್ ಸೇಠ್ MLAಗೆ ನಿನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡಿದೆಯಲ್ಲ, ಕರ್ಕೊಂಬಂದು ಎಲ್ಲ ಮೀಡಿಯಾದವ್ರ ಮುಂದೆ ಉತ್ತರ ಕೊಡಿಸು ನಮಗೆ ಜನಗಳಿಗೆ. ನಮ್ಮ ಅಲ್ಲಿನ ಹೆಸರಲ್ಲಿರೋ ಆಸ್ತಿನ ಯಾರೋ ಪಬ್ಲಿಕ್ ದಾನ ಮಾಡಿರೋಂಥ ಆಸ್ತಿ,
ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ ಆ ಕಮಿಟಿಲಿರೋಂಥವ್ರೆಲ್ಲ. ಹೋಗಿ ಉತ್ತರ ಕೊಡಿಸು ನಮಗೆ. ನಮ್ಮ ರಿಲೀಜಿಯಸ್ಸು ಅಲ್ಲ, ಎಲ್ಲ ನಾವು ಇಂಟ್ರೆಸ್ಟ್ ವಿರುದ್ಧ ಇರೋದು. ಇಂಟ್ರೆಸ್ಟ್ ಪಡ್ಕೊಳ್ಳೋ ವಿರುದ್ಧನೂ ಇದ್ದೀವಿ, ಇಂಟ್ರೆಸ್ಟ್ ತಗೊಳ್ಳೋ ವಿರುದ್ಧನೂ ಇದ್ದೀವಿ. ನೀವು ಅಲ್ಲಿನ ಹೆಸರಲ್ಲಿರೋಂಥ ಪ್ರಾಪರ್ಟಿನ ಲೀಸಿಗೆ ಮಾಡಿ ಇಂಟ್ರೆಸ್ಟ್ ಪಡ್ಕೋತಾ ಇರೋವಂಥದ್ದು. ನೀನು ಬಂದು ಉತ್ತರ ಕೊಡಿಸೋ ಅವ್ರು ಕರ್ಕೊಂಬಂದು. ನಿನಗೆ ಅಲ್ಲಿನ ಮೇಲೆ ಗೌರವ ಎಲ್ಲ ಕೂಡ ಇದ್ದರೆ, ನಿನಗೆ ಒಂದು ಸ್ವಲ್ಪನೂ ಭಯ ಭಕ್ತಿ ಅನ್ನೋದಿದ್ದರೆ ದಯವಿಟ್ಟು ನೀನು ಉತ್ತರ ಕೊಡಿಸೋ ಕರ್ಕೊಂಬಂದು. ಯಾವ ಕರ್ಕೊಬತ್ತೀಯೋ ನಶೆ ಮಾಡ್ಕೊಂಡು ಬಂದು ಏನೇನೋ ಕಾಮೆಂಟಲ್ಲೆಲ್ಲ ಇಲ್ಲ ಸಲ್ಲದೆಲ್ಲ ಆರೋಪ ಮಾಡ್ತೀಯ ನಮ್ಮ ಮೇಲೆಲ್ಲ. ಅದು ಇಲ್ಲದೆ ಇರೋದೆಲ್ಲ ಬಂದ್ಬಿಟ್ಟು ಅದು ಯಾವುದೋ ಮೈಸೂರು ನ್ಯೂಸ್ 21 ಚಾನಲ್ ಅಂತೆ, ಅದು ಯಾರೋ ತಗೊಂಬಂದ್ಬಿಟ್ಟು ಇಲ್ಲದೆ ಇರೋದೆಲ್ಲ ತಗೊಂಬಂದು ನಮ್ಮ ಮೇಲೆ ನಶ ಮಾಡ್ಕೊಂಡು ಬರ್ತಾರೆ, ಎಲ್ಲರೂ ವೀಡಿಯೋ ಮಾಡ್ತಾವ್ರೆ ಅಂತ ಹೇಳ್ತೀನೋ. ಯಾವಾಗ ಮೆಡಿಕಲ್ ಟೆಸ್ಟ್ ಮಾಡಿಸೋದು ಕರ್ನಾಟಕ ಸರ್ಕಾರ ಮತ್ತು ನಿಮ್ಮ ಮೇಲೆ ತನ್ವೀರ್ ಸೇಠ್ ಹೇಳ್ಬಿಟ್ಟು ಎಲ್ಲರಿಗೂ ಮೆಡಿಕಲ್ ಟೆಸ್ಟ್ ಮಾಡಿಸೋ ನಡಿಯೋ. ಯಾವಾಗ ಮಾಡಿಸ್ತಿರೋ? ಇಲ್ಲದೆ ಇರೋದೆಲ್ಲ ಆರೋಪ ಮಾಡಿಸ್ಕೊಂಬಂದು ನೀವು ಇಲ್ಲದೆ ಇರೋದೆಲ್ಲ ಮಾತಾಡ್ಕೊಂಡು ಇಂಥ ಚೂ ಬಿಟ್ಟಿದಾರ ತನ್ವೀರ್ ಸೇಠ್ ಸಾಹೇಬರು. ತನ್ವೀರ್ ಸೇಠ್ ಸಾಹೇಬ್ರೆ, ನಿಮ್ಗೇನು ಬುದ್ಧಿ ಇಲ್ವಾ? ಈ ಬುದ್ಧಿ ಇದೆ ತಾನೇ ನಿಮಗೆ? ನೀವು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ತಾನೇ ನೀವು? ಮತ್ತು ಇವ್ರನ್ನೆಲ್ಲ ಕರ್ಕೊಂಬಂದು ನಿಂತವ್ರನ್ನೆಲ್ಲ ಬಿಟ್ಬಿಟ್ಟು ನೀವು ಚೂ ಬಿಟ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀರಾ ನೀವು? ಎಲ್ಲಿ ನೀವೇ ರೆಸ್ಪಾನ್ಸಿಬಿಲಿಟಿ ಮೇಲೆ ಕೂತ್ಕೊಂಡು ಲೂಟಿ ಆಗೋಗಿದೆ ನಮ್ಮ ಒಕ್ಕ ಕಮಿಟಿಗಳೆಲ್ಲ. ಅದ್ರ ಇನ್ಕಮ್ ಸರ್ಸೋದು ಎಲ್ಲೋಗ್ತಿದೆ ಹೇಳಿ? ನೀವು ಇಲ್ಲೇ ಸರಳದೆಲ್ಲ ಆರೋಪ ಮಾಡೋಕ್ಕೆ ಇಂಥವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇಂಥವ್ರು ನಿಮ್ಮ ಚೇಲ ಚಪಾಟಗಳನ್ನೆಲ್ಲ ಬಿಡ್ತಿದ್ದೀರ ನೀವು? ನೀವು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಲ್ವಾ ನೀವು? ಏನು ಇವನು ಕೇಳ್ರಿ ಅವನಿಗೆ. ಇವನು ಏನೇನೋ ಬಂದ್ಬಿಟ್ಟು ಕಾಮೆಂಟ್ ಬೇರೆ ಆಗ್ತಾನೆ ನೈಟಲ್ಲಿ ಫೇಸ್ಬುಕ್ಕಲ್ಲೆಲ್ಲ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೇಳ್ರಿ ಇವನಿಗೆ. ಅಂತಾರೆ ಏನಾರು ಇದ್ದರೆ ದಯವಿಟ್ಟು. ನಾವು ಲೀಗಲಾಗಿ ನಡೀತಾ ಇದ್ದೀವಿ, ಲಾ ಪ್ರಕಾರ ನಡೀತಾ ಇದ್ದೀವಿ. ನಾವು ಲಾ ಪ್ರಕಾರ ಮಾನ್ಯತೆ ಮತ್ತು ನಾವು ನಮ್ಮ ರಿಲಿಜಿಯಸ್ ಆಸ್ತಿನ ನಾವು ನಮ್ಮ ಹಕ್ಕುಗಳ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೀವಿ. ನಾವು ಪಬ್ಲಿಕ್ಕು, ಅರ್ಥ ಆಯ್ತಾ? ನಾವು ಇದನ್ನು ಕೇಳ್ತಾ ಇರೋದು ನಮ್ಮ ಪಬ್ಲಿಕ್ಕೋಸ್ಕರನೇ, ನಮ್ಮ ರಿಲಿಜಿಯಸ್ಗೋಸ್ಕರನೇ ಎಲ್ಲರಿಗೂ. ಮತ್ತು ಈ ಯಾವ ಗೌರ್ಮೆಂಟು ಇದ್ರದ್ದೆಲ್ಲ ಇದೆ ಅದ್ರದ್ದೆಲ್ಲ ಕ್ವಶನ್ಸ್ಗಳನ್ನ ನಾವು ಕೇಳ್ತಾ ಇದ್ದೀವಿ. ಲಾ ಪ್ರಕಾರ ಕೇಳ್ತಾ ಇದ್ದೀವಿ, ಇಂಡಿಯನ್ ಲಾ ಪ್ರಕಾರ. ಯಾಕಂದರೆ ನೀವು ರೆಸ್ಪಾನ್ಸಿಬಿಲಿಟಿ ಮೇಲೆ ಕೂತಿರೋದು, ನೀವೇ MLA, ನೀವೇ ಉತ್ತರ ಕೊಡಬೇಕಾಗಿರೋದು, ಇನ್ಯಾರು ಬೇರೆಯವರಲ್ಲ. ಇವ್ರು ಬಂದ್ಬಿಟ್ಟು ಇವ್ರು ಯಾರ್ಯಾರು ಚೂ ಬಿಡ್ತಿರಲ್ರಿ ನೀವು? ಏನು ನಿಮ್ಗೆ ಉತ್ತರ ಕೊಡೋಕ್ಕಿಲ್ವಾ? ಉತ್ತರ ಕೊಡಿ. ಮತ್ತೆ ಮೌನ ಯಾಕೆ ವಹಿಸಿದ್ದೀರಾ ನೀವು? ಉತ್ತರ ಕೊಡಿ. ಪಬ್ಲಿಕ್ ಮುಂದೆ ಬನ್ನಿ, TV ಚಾನಲ್ ಮುಂದೆ ಕೂತ್ಕೊಂಡು ಉತ್ತರ ಕೊಡಿ ನೀವು. ನಮ್ಗೆಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಕೂತ